ಮಾನವ ಜನ್ಮ ದೊಡ್ಡದೋ, ಅದು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ. ಪುರಂದರದಾಸ, great saint, his human birth is very auspicious. Don't spoil it, you mad people. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಈ ಮಾತು ಎಷ್ಟು ವೇದ ಸತ್ಯ ಅಲ್ವಾ ಪ್ರೇಕ್ಷಕರೇ? ನಿಜ ಗುರುವಿನ ಅನುಗ್ರಹವಿಲ್ಲದೆ ಜೀವಕ್ಕೆ ಪೂರ್ಣತೆ ಇಲ್ಲ. ಸದ್ಗುರುವಿನ ಕಟಾಕ್ಷವಿಲ್ಲದೆ ಆತ್ಮಕ್ಕೆ ನಿಜವಾದ ಮುಕ್ತಿಯೇ ಇಲ್ಲ. ಆದರೆ ಜೀವನದಲ್ಲಿ ಕೆಲ ಕ್ಷಣಗಳು ಬರುತ್ತವೆ, ಅಲ್ಲಿ ಧರ್ಮದ ದಾರಿ ಸ್ಪಷ್ಟವಾಗಿದ್ದರೂ ಸಹ ಹೃದಯದ ದಾರಿ ಮಾತ್ರ ಮುಸುಕಾಗಿರುತ್ತದೆ. ಅಂತಹ ಘಳಿಗೆಯಲ್ಲೇ ವೆಂಕಟನಾಥ, ನೀನೇ ಮುಂದಿನ ಮಠಾಧಿಪತಿ, ಈ ಮಠದ ಭಾರ, ಈ ಪರಂಪರೆಯ ಹೊಣೆ ಇನ್ನು ನಿನ್ನ ಮೇಲಿದೆ ಎಂದು ಸುಧೀಂದ್ರ ಗುರುಗಳು ಹೇಳಲು ವೆಂಕಟನಾಥನ ಮನಸ್ಸು ತಕ್ಷಣವೇ ಸರಸ್ವತಿಯ ನೆನಪಿನ ಕಡೆಗೆ ಓಡಿತು. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಎಂದು ಅಮಾಯಕಳಾದ ಸರಸ್ವತಿಗೆ ಮಂಗಳಸೂತ್ರ ಕಟ್ಟಿದವನು ನಾನು. ಅವಳ ಜೊತೆ ಜೀವನ ಪೂರ್ತಿ ಇರುತ್ತೇನೆ ಎಂದು ವಚನ ಕೊಟ್ಟವನೂ ನಾನು. ಇಂಥ ಹೊತ್ತಿನಲ್ಲಿ ಆ ವಾಗ್ದಾನವನ್ನು ಮೀರಿ ನಾನು ಹೇಗೆ ನಡೆಯಲಿ ಗುರುಗಳೇ ಎಂಬ ವ್ಯಥೆ ಅವರ ಮನಸ್ಸಿನಲ್ಲಿ ಅಲೆಮಾಡಿತು. ಇದು ನನ್ನ ಮನವಿಯಲ್ಲ, ದೈವದ ಆಜ್ಞೆ, ಶ್ರೀಹರಿಯ ಸಂಕಲ್ಪ ಎಂದು ಗುರುವು ಹೇಳಲು ವೆಂಕಟನಾಥರು ಕ್ಷಣ ಕಾಲ ಮೌನವಾಗಿ ನಿಂತರು. ನಂತರ, ಈ ವಿಷಯದಲ್ಲಿ ನಾನು ಒಬ್ಬನೇ ನಿರ್ಧಾರ ಮಾಡಲಾರೆ. ಮೊದಲು ಸರಸ್ವತಿಯ ಅಭಿಪ್ರಾಯ ಕೇಳಬೇಕು, ಆಮೇಲೆ ನನ್ನ ತೀರ್ಮಾನವನ್ನು ತಿಳಿಸುತ್ತೇನೆ ಎಂಬ ಭಾವದೊಂದಿಗೆ ಆಶ್ರಮದಿಂದ ಹೊರಟರು. ಹೊರಟದ್ದು ಅವರ ಹೆಜ್ಜೆಗಳು ಮಾತ್ರ, ಆದರೆ ಮನಸ್ಸು ಇನ್ನೂ ಗೃಹಸ್ಥ ಧರ್ಮ, ಗುರು ಆಜ್ಞೆಯ ನಡುವೆ ಸಿಲುಕಿಕೊಂಡೇ ಇತ್ತು.